ಈ ನರೇಂದ್ರ ಮೋದಿ ಇಲ್ಲಿ ಪಾಕಿಸ್ತಾನದವರ ವಿರುದ್ಧ ಹೀರೋ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಮತ್ತೆ ಗೆದ್ದು ಬರಬೇಕು ಅಂತ ಹೇಳಿ. ಈ ನರೇಂದ್ರ ಮೋದಿ ಇಲ್ಲಿ ಪಾಕಿಸ್ತಾನದವರ ವಿರುದ್ಧ ಹೀರೋ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಇಮ್ರಾನ್ ಖಾನ್ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ. ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ಒಳ ಒಪ್ಪಂದ ಏನು ಅಂತಕ್ಕಂಥದ್ದು ಜನ ಅರ್ಥ ಮಾಡ್ತಾರೆ. ಹಿಂದೆ ಇದ್ದಂತ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವ್ರನ್ನ ಭೇಟಿ ಮಾಡಕ್ಕೆ ಇದ್ದಕ್ಕಿದ್ದಲೇ ಹೊರಟೋಗ್ಬಿಟ್ಟಿದ್ರು. ಅವ್ರ ಜೊತೆ ಹೋಗಿ ಬಿರಿಯಾನಿ ತಿನ್ಕೊ ಬಂದ್ರು. ಇಲ್ಲಿ ನಾನು ಮಹಾ ದೇಶಭಕ್ತ ಅಂತ ಹೇಳ್ತಾರೆ. ಇಬ್ಬಂದಿತನ ನೋಡ್ರಿ ಇವರು. ಈ ಬಿಜೆಪಿ ಅವರು ಇದಾರಲ್ಲ, ಇವರಿಂದ ಕಾಂಗ್ರೆಸ್ನವರಾಗ್ಲಿ ಜೆಡಿಎಸ್ನವರಾಗ್ಲಿ ದೇಶ ಪ್ರೇಮದ ಬಗ್ಗೆ ಪಾಠ ಕಲಿಬೇಕಾದಂತ ಅಗತ್ಯ ಇಲ್ಲ. ನಿನ್ನೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಮತ್ತೆ ಗೆದ್ದು ಬರಬೇಕು ಅಂತ ಹೇಳಿ. ಈ ನರೇಂದ್ರ ಮೋದಿ ಇಲ್ಲಿ ಪಾಕಿಸ್ತಾನದವರ ವಿರುದ್ಧ ಹೀರೋ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಇಮ್ರಾನ್ ಖಾನ್ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ. ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ಒಳ ಒಪ್ಪಂದ ಏನು ಅಂತಕ್ಕಂಥದ್ದು ಜನ ಅರ್ಥ ಮಾಡ್ತಾರೆ. ಹಿಂದೆ ಇದ್ದಂತ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವ್ರನ್ನ ಭೇಟಿ ಮಾಡಕ್ಕೆ ಇದ್ದಕ್ಕಿದ್ದಲೇ ಹೊರಟೋಗ್ಬಿಟ್ಟಿದ್ರು. ಅವ್ರ ಜೊತೆ ಹೋಗಿ ಬಿರಿಯಾನಿ ತಿನ್ಕೊ ಬಂದ್ರು. ಇಲ್ಲಿ ನಾನು ಮಹಾ ದೇಶಭಕ್ತ ಅಂತ ಹೇಳ್ತಾರೆ. ಇಬ್ಬಂದಿತನ ನೋಡ್ರಿ ಇವರು. ಈ ಬಿಜೆಪಿ ಅವರು ಇದಾರಲ್ಲ, ಇವರಿಂದ ಕಾಂಗ್ರೆಸ್ನವರಾಗ್ಲಿ ಜೆಡಿಎಸ್ನವರಾಗ್ಲಿ ದೇಶ ಪ್ರೇಮದ ಬಗ್ಗೆ ಪಾಠ ಕಲಿಬೇಕಾದಂತ ಅಗತ್ಯ ಇಲ್ಲ.